ಹಲೋ ಎವ್ರಿವಾನ್, ನಾವಿವತ್ತು ಜಾಕ್ಸನ್ ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರೆಡಿಯಾಗಾಯಿತು. ಐ ಆಮ್ ವೆಯ್ಟಿಂಗ್ ಫಾರ್ ಪ್ರಧಾನ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಮನೇಲಿ ತುಂಬ ಬಿಗ್ ಫ್ಯಾನ್ ಆಫ್ ಜಾಕ್ಸನ್ ಇದ್ದಾರೆ. ಅವ್ರು ಯಾರು ಅಂತ ಐ ವಿಲ್ ಶೋ ಯು. ವೆಯ್ಟ್ ಆ್ಯಂಡ್ ವಾಚ್. ಮೈಕಲ್ ಜಾಕ್ಸನ್ನ ಬಿಗ್ಗೆಸ್ಟ್ ಫ್ಯಾನ್ ಬರ್ತಾ ಇದ್ದಾರೆ. ನೋಡಿ 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 ಚಿನ್ ನಿಂಗೆ ಮೈಕಲ್ ಜಾಕ್ಸನ್ ಅಂತಂದರೆ ಯಾಕೆ ಅಷ್ಟು ಇಷ್ಟ? ನನಗೆ ಮೈಕಲ್ ಜಾಕ್ಸನ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅಂತಂದರೆ ಐ ನ್ಯೂ ಹಿಮ್, ಬಟ್ ನನಗೆ ಅವನ ಸಾಂಗ್ಸು ಅದೆಲ್ಲ ತುಂಬ ಕೇಳೋದು ಅದೆಲ್ಲ ಇರಲಿಲ್ಲ. ಬಟ್ ಆಫ್ಟರ್ ಮ್ಯಾರೇಜ್ ನನಗೆ ಆಲ್ಮೋಸ್ಟ್ ಇವಾಗ ಎಲ್ಲ ಅಂತ ಅಲ್ಲ, ಬಟ್ ಫ್ಯೂ ಆಫ್ ಹಿಸ್ ಸಾಂಗ್ಸ್ ಚೆನ್ನಾಗಿ ಅನಿಸುತ್ತೆ. ನೋಡ್ತೀನಿ ಪ್ರಧಾನ್ ಜೊತೆ ಕುತ್ಕೊಂಡು ವೀಡಿಯೋಸ್ ಎಲ್ಲ, ಸಾಂಗ್ಸ್ ಎಲ್ಲ ಕೇಳೋದು, ವೀಡಿಯೋಸ್ ನೋಡೋದು. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಿ ಈಸ್ ಅನ್ ಇನ್ಸ್ಪಿರೇಷನ್. ಯು ಕ್ಯಾನ್ ಸಿ ದಿಸ್ ನಮ್ಮದು ವಾಲ್ ಫೋಟೋ ಫ್ರೇಮಲ್ಲಿ ಈವನ್ ಮೈಕಲ್ ಜಾಕ್ಸನ್ ಫೋಟೋ ಕೂಡ ಹಾಕಿದ್ದೀವಿ, ಬಿಕಾಸ್ ಹಿ ಲೈಕ್ಸ್ ಹಿಮ್ ಸೋ ಮಚ್. ಐ ಥಿಂಕ್ ಇನ್ 5th ಸ್ಟ್ಯಾಂಡರ್ಡ್ ಹಿ ಸ್ಟಾರ್ಟೆಡ್ ವಾಚಿಂಗ್ ಹಿಸ್ ವೀಡಿಯೋಸ್, ಆ್ಯಂಡ್ ಆಮೇಲೆ ಕಾಲೇಜಿಗೆ ಬಂದಮೇಲೆ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಟಿ ವಿ ನೋಡಿಕೊಂಡು ಮೈಕಲ್ ಜಾಕ್ಸನ್ದು ಸಾಂಗಿಗೆ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಆನ್ ಹಿಸ್ ಓನ್ ಹಿ ಲರ್ನ್ಡ್ ಮೈಕಲ್ ಜಾಕ್ಸನ್ ಡ್ಯಾನ್ಸ್. ದೆನ್ ಹಿ ಗಾಟ್ ಇನ್ ಆ್ಯನ್ವಲ್ ಡೇ ಫಂಕ್ಷನಲ್ಲಿ ಪರ್ಫಾರ್ಮ್ ಮಾಡಿ ಈ ಫಸ್ಟ್ ಪ್ರೈಸ್ ಹಿ ಗಾಟ್ ಇನ್ ಹಿಸ್ PU ಕಾಲೇಜ್. ನಾವು ಈಗ ತಾನೇ ಹೊರಟ್ವಿ ಮೂವಿಗೆ. ಆ್ಯಕ್ಚುಲಿ ಈವ್ನಿಂಗ್ 7 o'clock ಮೂವಿ ಟಿಕೆಟ್ ಬುಕ್ ಮಾಡಿದ್ದೀವಿ. ವೈಟ್ ಫೀಲ್ಡ್ ಫೋರಮ್. ಪ್ರಧಾನ್ ಇಸ್ ಡ್ರೈವಿಂಗ್. ಪ್ರಧಾನ್ನ ಕೇಳೋಣ ಬನ್ನಿ, ಯಾಕೆ ಮೈಕಲ್ ಜಾಕ್ಸನ್ ಅಂತಂದರೆ ಅಷ್ಟಿಷ್ಟ. ಹೇಳಮ್ಮ, ಯಾಕಮ್ಮ ನಿಮ್ಗೆ ತುಂಬ ಮೈಕಲ್ ಜಾಕ್ಸನ್ ಅಂತಂದರೆ ಯಾಕೆ ಇಷ್ಟ? ಮೈಕಲ್ ಜಾಕ್ಸನ್ ಯಾಕೆ ಇಷ್ಟ ಅಂದರೆ 1000 ರೀಸನ್ ಇದೆ, 1-2 ಅಂತಲ್ಲ. ಓಕೆ, ನಾನು ಮೈಕಲ್ ಜಾಕ್ಸನ್ ಬಿಗ್ ಫ್ಯಾನ್ ಆಗಿದೆ ಯಾವಾಗ ಅಂದರೆ 5th ಸ್ಟ್ಯಾಂಡರ್ಡ್ ಇರುವಾಗ. ಒಂದು ಫ್ರೆಂಡ್ ಬರ್ಡೇ ಪಾರ್ಟಿ ಇರುವಾಗ ಗಗನ್ ಅಂತ ಒಂದು ನನ್ನ ಫ್ರೆಂಡ್ ಅವನು ಅವಾಗ ನಮ್ಮ ಇದ್ರಲ್ಲೆಲ್ಲ VCDs DVD ಸಿಕ್ಕೋದು ದೊಡ್ಡ ವಿಷಯ ಆಗಿತ್ತು. ಅವಾಗ ಅವ್ರ ಮನೇಲಿ ಬರೀ ಕೆಲವೊಬ್ರು ಮನೇಲಿ DVD VCDs ಎಲ್ಲ ಇರ್ತಾ ಇತ್ತು. ಸೊ ಅವನ ಮನೇಲಿ ಈ ಮೈಕಲ್ ಜಾಕ್ಸನ್ ಅಥವಾ ಈ ಹಾಲಿವುಡ್ ಮೂವೀಸ್. ಸೊ ಅವಾಗ 2005-2006 ಅಲ್ಲೇ ಅವನ ಹತ್ರ ಈ ಕಲೆಕ್ಷನ್ಸ್ ಎಲ್ಲ ಇರ್ತಾ ಇತ್ತು. ಸೊ ಅವಾಗ ಫಸ್ಟ್ ಟೈಮ್ ನಾನು ಮೈಕಲ್ ಜಾಕ್ಸನ್ ನಾನು ನೋಡಿದ್ದು. ಸೊ ನೋಡಿದ ತಕ್ಷಣ ನನ್ಗೊಂಥರ ಏನೋ ಒಂಥರ ಸ್ಟ್ರೇಂಜ್ ಅಂತ ಅನಿಸ್ತು, ಮತ್ತೆ ಒಂಥರ ಎನರ್ಜಿ ಸಿಕ್ದಂಗೆ ಅನಿಸ್ತಾ ಇತ್ತು ಬಾಡಿಯಲ್ಲೆಲ್ಲ. ಏನಂತ ಗೊತ್ತಿಲ್ಲ, ಏನೋ ಒಂಥರ ಡಿಫ್ರೆಂಟ್. ಆಗಿನ ಕಾಲದಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಮತ್ತೆ ವಿನೋದ್ ರಾಜ್ಕುಮಾರ್ ಅವ್ರನ್ನೆಲ್ಲ ನೋಡ್ತಾ ಇದ್ದೆ, ಬಟ್ ಇವ್ರನ್ನ ಮೈಕಲ್ ಜಾಕ್ಸನ್ ಅವ್ರನ್ನ ನೋಡಾಗ ಒಂಥರ ಸಮಥಿಂಗ್ ಯೂನಿಕ್ ಅಂತ ಅನಿಸ್ತು ಪರ್ಸನಾಲಿಟಿ. ಸೊ ಹೀಗೆ ಅವಾಗೆಲ್ಲ ಇಂಟರ್ನೆಟ್ ಫೆಸಿಲಿಟಿ ಇತ್ತಿಲ್ಲ. ಸೊ ಮೈಕಲ್ ಜಾಕ್ಸನ್ ಹೆಸರಂತ ತಲೆಯಲ್ಲಿತ್ತು. ಸೊ ಯಾವಾಗ ನನಗೆ ಇಂಟರ್ನೆಟ್ ಅಂತ ಬರೋಕೆ ಅವ್ರ ಬಗ್ಗೆ ಸ್ವಲ್ಪ ಗೂಗಲ್ ಎಲ್ಲ ನೋಡಿದೆ. ಸೊ ತುಂಬ ಕಾಂಟ್ರವರ್ಷಿಯಲ್ ಪರ್ಸನ್ ಮೈಕಲ್ ಜಾಕ್ಸನ್ ಅವರು. ಬಟ್ ತುಂಬ ಡೀಪ್ ಆಗಿ ನಾವು ರಿಸರ್ಚ್ ಮಾಡಾಗ ನಂಗೆ ಅನಿಸ್ತು ಲೈಕ್ ಹಿ ವಾಸ್ ಇನ್ನೋಸೆಂಟ್ ಅಂತ. ಪೀಪಲ್ ಮೇಡ್ ಹಿಮ್ ಅ ವಿಕ್ಟಿಮ್ ಅಂತ ಅನಿಸ್ತು. ಸೊ ಒಂದೇನಂದ್ರೆ ತುಂಬ ಅವ್ರದ್ದು ಮೈಕಲ್ ಜಾಕ್ಸನ್ದು ಡಾಕ್ಯುಮೆಂಟ್ರೀಸ್, ವಿಡಿಯೋಸ್, ಲೈಕ್ ಅವರ ಲೈಫ್ ತುಂಬಾ ಸ್ಟ್ರಗಲ್ ಇತ್ತು ಅವ್ರ ಲೈಫಲ್ಲಿ. ಸೊ ಅವರೆಲ್ಲ ಒಂಥರ ಬೇರೆಯವ್ರ ಮೇಲೆ ಎಗರಾಡೋದು, ಕಿರ್ಚಾಡೋದು ನಾನು ನೋಡಿಲ್ಲ. ಸೊ ಅದೊಂದು ಒಂಥರ ಮೋಟಿವೇಶನ್ ಅನಿಸ್ತು ನನಗೆ. ಸೊ ಅವ್ರ ಮೇಲೆ ಏನೋ ಒಂದು ಚೈಲ್ಡ್ ಮೊಲೆಸ್ಟೇಷನ್ ಆ ಕೇಸಸ್ ಎಲ್ಲ ಇತ್ತು. ಬಟ್ ಎಷ್ಟೋ ಜರ್ನಲಿಸ್ಟ್ ಅವ್ರನ್ನ ಸರೌಂಡ್ ಮಾಡಿಬಿಟ್ಟು ತುಂಬ ಕ್ವೆಶನ್ ಹಾಕಾಗ ಅವರೆಲ್ಲೂ ಕೂಲ್ ಅಥವಾ ಕಾಮ್ನೆಸ್ ಕಳ್ಕೊಳ್ತಾ ಇತ್ತಿಲ್ಲ. ಸೊ ಆರಾಮಾಗಿ ಆನ್ಸರ್ ಮಾಡ್ತಾ ಇದ್ರು ನೋ ಮ್ಯಾಟರ್ ವಾಟ್. ಇವನ್ ದೋ ಹಿ ವಾಸ್ ದ ಜೇಮ್ ಆಫ್ ಅ ಪರ್ಸನ್, ಹಿ ವಾಸ್ ನಾಟ್ ಲೂಸಿಂಗ್ ಹಿಸ್ ಮೈಂಡ್. ಸೊ ನಮ್ಗೆಲ್ಲ ಹಂಗಾಗಲ್ಲ. ಯಾರಾದ್ರೂ ಹಂಗೆ ಕೇಳ್ಬಿಟ್ರೆ ನಂಗೆ ಆಲ್ಮೋಸ್ಟ್ 2-3 days ನಮ್ಗೆ ಟ್ರಿಗರ್ ಆಗ್ಬಿಡುತ್ತೆ. ಪೇಷನ್ಸ್ ಲೆವೆಲ್ ಅಷ್ಟಿರಲ್ಲ. ಸೊ ಪೇಷನ್ಸ್ ಲೆವೆಲ್ ಏನಂತ ಮೈಕಲ್ ಜಾಕ್ಸನ್ ನೋಡಿ ಕಲಿತೆ. ಮತ್ತೆ ಇನ್ನೊಂದು ಏನಂದ್ರೆ ಇದು ಕೂಡ ಸ್ವಲ್ಪ ಕಾಂಟ್ರವರ್ಸಿನೇ. ಮೈಕಲ್ ಜಾಕ್ಸನ್ಗೆ ಅವ್ರ ಅಪ್ಪ ಅಂದ್ರೆ ಆಗ್ತಾ ಇತ್ತಿಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಏನೋ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಅಂತ ಫೀಲಿಂಗು ಅವ್ರಿಗಿದ್ದು. ಸೊ ಅವ್ರಿಗೆ ಏನಂದ್ರೆ ದೊಡ್ಡವ್ರು ಆದ್ಮೇಲೇನು ಅವ್ರಪ್ಪ ಅವ್ರನ್ನ ನೋಡಕ್ ಬರ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಕೊಂಡ್ ಬರ್ಬೇಕು ಅಂತ ಒಂದು ರೂಲ್ ಮಾಡಿದ್ರಂತೆ. ಇದು ಕೇಳಿರೋ ನ್ಯೂಸ್ ಇದು. ಆಗಲ್ಲ, ಇವಾಗ ಅವರ ಅಪ್ಪ ಅಷ್ಟು ಟಾರ್ಚರ್ ಕೊಡ್ತಾ ಇದ್ರು ಅಂತ ಅವರು ಇದ್ರ ಏನಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕು ಅಂತ ಏನೋ ರೂಲ್ ಮಾಡಿದ್ರು ಅಂತ. ಸೊ ಅದು ಮೈಕಲ್ ಜಾಕ್ಸನ್ ತುಂಬಾ ಸಲ ಹೇಳ್ಕೊಂಡಿದ್ದಾರೆ ಅವ್ರ ಅಪ್ಪ ಅಂದ್ರೆ ಅವ್ರಿಗೇನೋ ಇಷ್ಟ ಇಲ್ಲ ಅಂತ. ಬಟ್ ಇಟ್ಸ್ ಎವಿಡೆಂಟ್ ರೈಟ್, ತಪ್ಪೇ ಅಂತ ಯಾರು ಮಾಡಿದ್ರು ತಪ್ಪೇ ಅದು. ಸೊ ಮೈಕಲ್ ಜಾಕ್ಸನ್ ಅದು ನೋಡಿಲ್ಲ, ರಿಲೇಶನ್ಶಿಪ್ ನೋಡಿಲ್ಲ.
ಅಣ್ಣ ತಮ್ಮ ತಂಗಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಇವ್ರು ತಪ್ಪು ಅಂದ್ರೆ ತಪ್ಪು ಅಂತ. ಸೊ ಅದನ್ನ ಒಂಥರ ಬ್ರೇವ್ ಹಾರ್ಟ್ ಆಗಿ ಹೇಳ್ತಾ ಇದ್ರು, ಅದನ್ನ ಮುಚ್ಚುಮನೆ ಮಾಡ್ತಾ ಇದ್ದಿಲ್ಲ ಅಥವಾ ಏನು ನೆಗೋಷಿಯೇಟ್ ಮಾಡ್ತಾ ಇದ್ದಿಲ್ಲ. ಸೊ ಇಟ್ ವಾಸ್ ಅ ಲೆಸನ್ ಫಾರ್ ಅದರ್ ಪೇರೆಂಟ್ಸ್ ಆಸ್ ವೆಲ್. ಹೌದಪ್ಪ, ಅದು ಯಾರೇ ಅವ್ರ ಜಾಗದಲ್ಲಿ ಇರೆಸ್ಪೆಕ್ಟಿವ್ ಆಫ್ ದ ಏಜ್ ತಪ್ಪು ಒಂದು ಕೆಲಸ ಮಾಡಿದ್ರೆ ಅದು ತಪ್ಪು ಅಂತಾನೆ ಅರ್ಥ. ಸೊ ಇನ್ನೊಂದು ಏನಂದ್ರೆ, ಅದೇ ಎಲ್ಲರಲ್ಲೂ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಹೇಳ್ದಂಗೆ ತುಂಬಾ ಸಾವಿರ ರೀಸನ್ಸ್ ಇದೆ. ಟೆಲ್ ಮಿ ಅಬೌಟ್ ನಿನ್ಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತಲ್ಲ, ಅದ್ರ ಬಗ್ಗೆ ಹೇಳು. ಸೊ ನಾನು ಕೂಡ ಅದೇ, ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಇದ್ದೆ ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡಿದ್ರೆ ಸ್ಟೇಜ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಬಹುದು ಅಂತ. ಸೊ ನಾನೇನ್ ಮಾಡಿದೆ ಅಂದ್ರೆ, ಆಲ್ಮೋಸ್ಟ್ ಲೈಕ್ 8th 9th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಮ್ಮನೆಗೂ ಅವಾಗ VCD ಸೆಟ್ ಬಂದಿತ್ತು. ನನ್ನ ಹತ್ರ ಮೈಕಲ್ ಜಾಕ್ಸನ್ ಸೀರೀಸ್ ಇವಾಗೂ ಇದೆ. ಸೊ ನಾನು ನೋಡಿ ನಾನು ಟಿವಿಲಿ ಪ್ಲೇ ಮಾಡ್ತಾ ನಾನೇ ಇದು ಏನಪ್ಪಾ ಇಂಪರ್ಸನೇಟ್ ಮಾಡ್ತಾ ಇದ್ದೆ ಮೈಕಲ್ ಜಾಕ್ಸನ್. ಅಂದ್ರೆ ಅವ್ರು ಹೇಗ್ ಮಾಡ್ತಾ ಇದ್ರು ಅದೇ ರೀತಿ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಅದನ್ನ ಆ ಡ್ಯಾನ್ಸ್ ಸ್ಟೆಪ್ಸ್ ನ ತಗೊಂಡ್ ಬಂದು ನಂದು ಸ್ಕೂಲ್ ಫ್ರೆಂಡ್ಸ್ ಜೊತೆ ನಾನು ತೋರಿಸ್ತಾ ಇದ್ದೆ. ಸೊ ನನಗೆ ಅವಾಗ ಗೊತ್ತಾಗ್ತಾ ಇತ್ತಿಲ್ಲ ನನ್ನ ಹಿಂಗ ಕಾಣಿಸ್ತಾ ಇದ್ದ ಡ್ಯಾನ್ಸ್ ಮಾಡೋದು ಅಂತ. ಯಾಕಂದ್ರೆ ನಾನು ಆಕ್ಚುಯಲ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಲ್ಲ ಸ್ಕೂಲಲ್ಲೆಲ್ಲ. ಯಾಕಂದ್ರೆ ನಾನು PUC ಬರಾಗ ನಾನು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಸೊ PUC ಅಲ್ಲಿ ಇರಾಗ ನನಗೆ ಆಲ್ಮೋಸ್ಟ್ ಲೈಕ್ ಫಸ್ಟ್ ಪ್ರೈಸ್ ಬಂದಿತ್ತು, ಸೆಕೆಂಡ್ ಅಲ್ಲ ಥರ್ಡ್ ಅಲ್ಲ. ಸೊ ದಟ್ ವಾಸ್ ಲೈಕ್ ಎ ಮೋಟಿವೇಶನ್. ಹೌ ವಾಸ್ ಅ ರೆಸ್ಪಾನ್ಸ್? ನಿನ್ನು ರೆಸ್ಪಾನ್ಸ್ ಕ್ರೇಜಿ ಆಗಿತ್ತು. ಆ ರೆಸ್ಪಾನ್ಸ್ ಗಿಂತ MBA ದಲ್ಲಿ ಮಾಡಿದ್ದೆ ನಾನು 2016 ಅಲ್ಲಿ ರುದ್ರಾಕ್ಷ ಅಂತ ಒಂದು ಇವೆಂಟ್ ಅಲ್ಲಿ. ಅವಾಗ 5th ಪ್ಲೇಸ್ ಏನೋ ಬಂದಿತ್ತು. ಅವಾಗ ಅದು ಇಂಟರ್ ಕಾಲೇಜ್ ಡ್ಯಾನ್ಸ್ ಫೆಸ್ಟ್ ಅಲ್ಲಿ 5th ಪ್ಲೇಸ್ ಬಂದಿತ್ತು. ಸೊ ಇವಾಗ ನಾನು ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಅಥವಾ ಡ್ಯಾನ್ಸ್ ಸ್ಕೂಲ್ ಎಲ್ಲೂ ಹೋಗೂ ಇಲ್ಲ. ಇದೆಲ್ಲ ಮನೇಲೆ ಕಲ್ತು ಮಾಡಿರೋದು. ಮನೇಲಿ ಕಲ್ತಿಂಗ್ ಮಾಡಾಗ ನನ್ಗೇನೋ ಒಂದು ಹೋಪ್ಸ್ ಬಂತು. ಇಟ್ಸ್ ಲೈಕ್ ಏನೋ ಮೈಕಲ್ ಜಾಕ್ಸನ್ ಅವರೇ ನೋಡ್ಬಿಟ್ಟು ಎಲ್ಲ ಮಾಡಿಸ್ತಾ ಇದಾರೆ ಅಂತ ಒಂದು ಫೀಲಿಂಗ್ ಬಂತು. ಸೊ ರಿಯಲ್ ಪರ್ಸನಲ್ ಲೈಫ್ ಅಲ್ಲೂ ಅಷ್ಟೇ ನನ್ಗೆ ಮೈಕಲ್ ಜಾಕ್ಸನ್ ನನ್ಗೆ ಇನ್ಸ್ಪಿರೇಷನ್. ಏನಾದ್ರು ಮೈಕಲ್ ಜಾಕ್ಸನ್ ಇದ್ದಿದ್ರೆ ಕಾನ್ಸರ್ಟ್ ಏನಾದ್ರು ಇಂಡಿಯಾಗ್ ಬಂದು, ಇಫ್ ಇಟ್ ಕಾಸ್ಟೆಡ್ ಯು ಸಮ್ 75,000 ಪರ್ ಪರ್ಸನ್ ಅಂತ ಹೇಳಿದ್ರೆ ಹೋಗ್ತಾ ಇದ್ಯಾ ಇಲ್ವಾ? ಮೈಕಲ್ ಜಾಕ್ಸನ್ 75,000 ಪರ್ ಪರ್ಸನ್ ಇಕ್ಕಲ್ಲ ಬಿಡಿ. ಯಾಕಂದ್ರೆ ಸೀನ್ ಇರ್ತಿಲ್ಲ. ಯಾಕಂದ್ರೆ ಅವ್ರು 1996 ಅಥವಾ 1997 ಯಾವಾಗೋ ಬಂದಿದ್ರು ಇಂಡಿಯಾಗೆ. ನಾಟ್ ಶೋರ್ ಅಬೌಟ್ ದ ಡೇಟ್. ಅವಾಗ ಮುಂಬೈಗೆ ಬಂದಿದ್ದು. ಮುಂಬೈಗೆ ಬರಾಗ ಬಾಲ್ ಠಾಕ್ರೆ ಅವರು ಎಲ್ಲ ಆರ್ಗನೈಸ್ ಮಾಡಿದ್ರು ಇವೆಂಟ್. ಸೊ ಅವಾಗ್ಲೇ ಅವ್ರ ಟಿಕೆಟ್ ಪ್ರೈಸ್ ನ ಏನೋ ರೆಡ್ಯೂಸ್ ಮಾಡಿಕ್ಕಿದ್ರಂತೆ. ಮತ್ತೆ ಬಂದಿರೋ ಟಿಕೆಟ್ ನ ಸಹ ಅವರು 50% ಇಂಡಿಯಾದಲ್ಲಿ ಯಾರು ಸ್ಲಮ್ ಇದಾರೋ ಅವ್ರಿಗೆಲ್ಲ ಕೊಟ್ಟಿದ್ರಂತೆ. ಇಟ್ ಇಸ್ ಆಲ್ರೆಡಿ ಪ್ರೂವನ್. ಅದು ಗೂಗಲ್ ಅಲ್ಲಿ ಇದೆ, ಹೋಗಿ ರಿಸರ್ಚ್ ಮಾಡ್ಕೊಳ್ಳಿ. ಸೊ ಆಕ್ಚುಲಿ ಇರೋ ಅಮೌಂಟ್ ಗಿಂತ ಅವರು ಏನ್ ಮಾಡಿರೋದಂದ್ರೆ ಎಷ್ಟೋ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಆಡಿಯನ್ಸ್ ಗೆ, ಕಾಸ್ಟ್ಲಿ ಇರಬಾರ್ದು ಅಂತ. ಬಟ್ ಪ್ಲಸ್ ಬಂದಿರೋ ಪ್ರಾಫಿಟ್ ಅಲ್ಲಿ 50% ಪ್ರಾಫಿಟ್ ಇಂಡಿಯಾದಲ್ಲಿ ಇರೋ ಸ್ಲಮ್ ಅವ್ರಿಗೆ ಸ್ಪಾನ್ಸರ್ ಮಾಡಿದ್ರು. ಅದು ಕೊಟ್ಟಿರೋದು ಬಾಲ್ ಠಾಕ್ರೆ ಅವ್ರಿಗೆ ಅಥವಾ ಮುಂಬೈ ಗವರ್ಮೆಂಟ್ ಗೆ ಯಾರು ಕೊಟ್ಟಿಲ್ಲ. ಯಾರಿಗೋ ಒಟ್ನಲ್ಲಿ ಹ್ಯಾಂಡ್ ಓವರ್ ಮಾಡಿದಾರೆ ಬಂದಿರೋ ಫಂಡ್ಸ್ ನ. ಸೊ ಅದೆಲ್ಲ ನೀವು ನೋಡಬಹುದು. ಅದ್ರಲ್ಲೂ ಸಹ ಅವರು ಜೆಮ್ ಆಫ್ ಎ ಪರ್ಸನ್. ಇಂಡಿಯಾ ಫಸ್ಟ್ ಟೈಮ್ ಬಂದ್ರು ಇನ್ಸ್ಟೆಡ್ ಆಫ್ ಟೇಕಿಂಗ್ ದಟ್ ಎಂಟೈರ್ ಪ್ರಾಫಿಟ್, he gave a discount plus he gave 50% of his contribution to the slums in India, for the upliftment of slums in India. So ಇದೆಲ್ಲ ನೋಡಿ, ಇದೆಲ್ಲ ಒಂದು ಲೆಸನ್ ನಮ್ಗೆ. ನೋಡಿ ತುಂಬಾ ಜನ ಹೇಳ್ತಾರೆ ಮೈಕಲ್ ಜಾಕ್ಸನ್ ನೋಡಿ ಏನ್ ಕಲಿಯೋದು. ಸ್ವಲ್ಪ ಜನ ಇರ್ತಾ ಇದ್ರು ಫಿಲಾಸಫರ್ಸ್, ಅವ್ರನ್ನೆಲ್ಲ ನೋಡ್ಬಾರ್ದು, ಅವ್ರನ್ನ ನೋಡಿದ್ರೆ ಏನಾಗ್ಬಿಡುತ್ತೆ. ಬಟ್ ಅವ್ರನ್ನ ನೋಡಿದಾಗ ಅಟ್ಲೀಸ್ಟ್ ನನ್ನ ಕಾಲೇಜಲ್ಲಿ ಇವಾಗ ಹಳೆ ಕಾಲೇಜ್ ಹೋಗ ಹಂಗಾದ್ರೂ ಗುರ್ತಿಡ್ಸ್ತಾರೆ. ನಾನು ಈ ಕಾಲೇಜಲ್ಲಿ 2 ರೀತಿಲಿ ಗುರ್ತಿಡಿಬೇಕಂತೆ. ಒಂದು ಚೆನ್ನಾಗಿ ಗೋಲ್ಡ್ ಏನಪ್ಪ ಜೆಮ್ಮ ಅಂತ ನೋಡಿ ಜೆಮ್ಮ ವರ್ಡ್ ಗೋಲ್ಡ್ ಮೆಡಲ್ ತೆಗೆದು ಗುರ್ತಿಸ್ಕೋಬೇಕು. ಇಲ್ಲಾಂದ್ರೆ ಇದ್ರ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಬಂದು ಗುರ್ತಿಸ್ಕೋಬೇಕು. ಸೊ ನನ್ನೇನು ಹೆಂಗ್ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಜನ, ಇವಾಗ್ಲೂ ಕಾಲೇಜ್ ಹೋಗ ನಾನು ಅಟ್ಲೀಸ್ಟ್ MJ ಅಂತ ಕರೀತಾರೆ. ಇವಾಗ್ಲೂ ನಾನು ಎಷ್ಟೋ ಕಾಲೇಜ್ ಫ್ರೆಂಡ್ಸ್ MJ ಅಂತಾನೆ ನಿಕ್ ನೇಮ್ ಇಟ್ಬಿಟ್ಟೆ ಕರೆಯೋದನ್ನ. ಹೀಗೆ ಓಕೆ, ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು 1 minute ತೋರಿಸ್ತಾ ಇದೆ. ಆಕ್ಚುಲಿ ನಮಗೆ ಶೋ ಇರೋದು 7 o'clock, ಬಟ್ 6:10 ವಿ ಆಲ್ರೆಡಿ ರೀಚ್ಡ್ ನಿಯರ್ ಫೋರಮ್. ಇವಾಗ ನಾವು ಹಂಗೆ ಸ್ವಲ್ಪ ಫೋರಮ್ ಮಾಲ್ ಸುತ್ಕೊಂಡು ಮತ್ತೆ ವಿ ವಿಲ್ ಎಂಟರ್ ದ ಮೂವಿ ಥಿಯೇಟರ್. ಮೂವಿ ನೋಡ್ಕೊಂಡು ಬಂದ್ಬಿಟ್ಟು ನಿಮ್ಗೆ ಹೇಳ್ತೀವಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಐ ಡೋಂಟ್ ನೋ, ಆಕ್ಚುಲಿ ಮೈಕಲ್ ಜಾಕ್ಸನ್ ಅವರೇ ಅವ್ರದ್ದು ಬಯೋಪಿಕ್ ಮಾಡಿದ್ರೆ ಇನ್ನೂ ಮಸ್ತಾಗಿರ್ತಾ ಇತ್ತೇನೋ. ಬಟ್ ವಿಲ್ ಸಿ, ನಾವು ನಿಮ್ಗೆ ಹೇಳ್ತೀವಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಸಿಗೋಣ. ಬಾಯ್. Start
Feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. ಫೋಟೋ ತಡುವ. Dripping lights paint the skies, all because of you. ಹಾಯ್ ಗೈಸ್, ನಾವು ಮೂವಿ ಮುಗಿಸ್ಕೊಂಡು ಬಂದ್ವಿ. ನಮ್ದು ಇನ್ನೂ ಡಿನ್ನರ್ ಆಗಿರಲಿಲ್ಲ, ಅದಕ್ಕೆ ನಾವು ಬಾರ್ಬಿಕ್ಯೂ ನೇಷನ್ನಿಗೆ ಬಂದಿದ್ದೀವಿ ಡಿನ್ನರ್ ಮಾಡೋಕ್ಕೆ. ಮೂವಿ ರಿವ್ಯೂನ ನಾವು ಇನ್ನೊಂದು ವೀಡಿಯೋದಲ್ಲಿ ವ್ಲಾಗ್ ಮಾಡಿಬಿಟ್ಟು ಐ ವಿಲ್ ಸೇ. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಬಾಯ್. ಬಾಯ್ ಬಾಯ್.